ಎಸ್ಐಟಿಯಿಂದ ಅಶ್ಲೀಲ ವಿಡಿಯೋ ಕೇಸ್ ತನಿಖೆ ಕೂಡ ಚುರುಕಾಗಿ ನಡೀತಾ ಇದೆ. ವಿಡಿಯೋ ಹಂಚಿಕೆ ಮಾಡಿದವರು ಯಾರು, ಆ ವಿಕೃತಿ ಮೆರೆದವರಿಗೂ ಕೂಡ ಕಾನೂನಿನ ಕುಣಿಕೆ ಕಾಯ್ತಾ ಇದೆ. ಇವತ್ತು ವಿಡಿಯೋ ಹಂಚಿದವರ ಮೇಲೆ ಎಫ್ಐಆರ್ ದಾಖಲಾಗುತ್ತಂತೆ. ಸುಮೋಟೋ ಪ್ರಕರಣ ದಾಖಲಿಸಲು ಎಸ್ಐಟಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣ ಕೇವಲ ರಾಜಕೀಯ ಮಾತ್ರವಲ್ಲ, 2900ಕ್ಕೂ ಹೆಚ್ಚು ವಿಡಿಯೋಗಳು ಇದಾವೆ ಅಂತ ಹೇಳಲಾಗ್ತಾ ಇದೆ. ಇನ್ ಕೇಸ್ ಅದು ನಿಜಾನೇ ಆದ್ರೆ ಆ ಹೆಣ್ಣು ಮಕ್ಕಳ ಕುಟುಂಬಸ್ಥರು, ಆ ಹೆಣ್ಣು ಮಕ್ಕಳ ಪರಿಸ್ಥಿತಿ, ಆ ಹೆಣ್ಣು ಮಕ್ಕಳ ಕಥೆ, ಮನೆ, ಸಂಸಾರ, ಕುಟುಂಬ ಎಲ್ಲವೂ ಕೂಡ ಒಡೆದು ಹೋಗುವ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ತುಂಬಾನೇ ಸೆನ್ಸಿಟಿವ್ ವಿಚಾರ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಕ್ರಮ ಹೇಗಾಗುತ್ತೆ ಅಂತ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡವ್ರದ್ದು, ಇದನ್ನ ಸರ್ಕ್ಯುಲೇಟ್ ಮಾಡಿದವರ ವಿರುದ್ಧನೂ ಏನೆಲ್ಲ ಕ್ರಮ ಆಗಬಹುದು? ಇಲ್ಲಿ ಪ್ರಮುಖವಾಗಿರುವಂತದ್ದು, ಈಗಾಗಲೇ ಮಹಿಳಾ ಆಯೋಗ ಕೂಡ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ, ಅಂದ್ರೆ ಎಸ್ಐಟಿ ಸರ್ಕಾರಕ್ಕೆ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯನ್ನ ರಚನೆ ಮಾಡಿ ಅಥವಾ ತನಿಖೆಯನ್ನ ಮಾಡಿ ಅಂತ ಒಂದು ದೂರನ್ನ ಏನ್ ಕೊಟ್ಟರು, ಆ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಮೆನ್ಷನ್ ಮಾಡ್ತಾರೆ. ಸಾಕಷ್ಟು ವಿಡಿಯೋಗಳು, ಅಂದ್ರೆ ಸಾಲು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಅದರಲ್ಲಿ ಸಾಕಷ್ಟು ಜನ ಮಹಿಳೆಯರಿದ್ದಾರೆ. ಹಾಗಾಗಿ ಆ ವಿಡಿಯೋದಲ್ಲಿರುವಂತಹ ವ್ಯಕ್ತಿಯನ್ನ ಫೈಂಡ್ ಔಟ್ ಮಾಡಬೇಕು. ಜೊತೆಗೆ ಈ ರೀತಿ ವಿಡಿಯೋಗಳನ್ನ ವೈರಲ್ ಮಾಡಿದವರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ತನಿಖೆಯ ಸಂದರ್ಭದಲ್ಲಿ ಅವರು ಸುಮೋಟೋ ಕೇಸ್ ದಾಖಲು ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶ ಇರೋದ್ರಿಂದ ಈಗಾಗಲೇ ಹಾಸನ ಸೆಂಟ್ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಕುರಿತಂತೆ ನವೀನ್ ಗೌಡ ಅನ್ನೋರ ಮೇಲೆ ಕಂಪ್ಲೇಂಟ್ ಕೂಡ ಆಗಿದೆ. ಈ ಎಲ್ಲಾ ಕೇಸ್ಗಳನ್ನ ತಮಗೆ ವರ್ಗ ಮಾಡಿಕೊಂಡು ಒಂದು ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಳ್ತಾರೆ. ಅಂದ್ರೆ ಈ ರೀತಿ ಯಾರು ವೈರಲ್ ಮಾಡಿದ್ದಾರೆ, ಯಾಕಂದ್ರೆ ವಯಸ್ಕರ ಒಂದು ಸಮ್ಮತಿ, ದೈಹಿಕ ಸಂಪರ್ಕಕ್ಕೆ ಅನುಮತಿ ಇದೆ. ಆದ್ರೆ ಅವರ ಒಂದು ವಿಡಿಯೋಗಳನ್ನ, ಖಾಸಗಿ ವಿಡಿಯೋಗಳನ್ನ ವೈರಲ್ ಮಾಡುವಂತಿಲ್ಲ, ಬಿತ್ತರಿಸುವಂತಿಲ್ಲ. ಹಾಗಾಗಿ ಈ ನೆಲದ ಕಾನೂನಿನ ಪ್ರಕಾರವಾಗಿ IPC 283 ಹಾಗೆ IT ಆಕ್ಟ್ ನ ಅಡಿಯಲ್ಲಿ, IT ಆಕ್ಟ್ 2000 ನ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಬಹುದು. ಹಾಗಾಗಿ ಈಗ ಸದ್ಯ SIT ಅಧಿಕಾರಿಗಳು ಇವತ್ತು ಸುಮೋಟೋ ಕೇಸನ್ನ CIDಯಲ್ಲೇ ದಾಖಲು ಮಾಡ್ತಾರೆ. ಇವರ ವಿರುದ್ಧ, ಅಂದ್ರೆ ಯಾರು ವೈರಲ್ ಮಾಡಿದ್ದಾರೆ ವಿಡಿಯೋವನ್ನ, ಅವರ ವಿರುದ್ಧ ಒಂದು ಕೇಸನ್ನ ದಾಖಲು ಮಾಡಿ ಮುಂದಿನ ಹಂತದ ತನಿಖೆಯನ್ನ ಆ ಒಂದು ಆಂಗಲ್ ನಲ್ಲೂ ಕೂಡ ನಡೆಸಲಿದ್ದಾರೆ. ಸಭಾ ರೈಟ್ ಸಂದೇಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.